ನಾನೇ ಧರ್ಮ, ನಾನೇ ಅಧರ್ಮ. ನನ್ನನ್ನ ಹೇಗೆ ಬಳಸ್ಕೋತೀಯೋ ಹಾಗೆ ನಾನು ನಿನ್ ಜೊತೆಗಿರ್ತೀನಿ. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕರಾದ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ, ಮೌರ್ಯರ ಮೂರನೆಯ ದೊರೆ, ಶತ್ರುಗಳ ನರಗಳಲ್ಲಿ ರಕ್ತ ಹೆಪ್ಪುಗಟ್ಟಿಸಬಲ್ಲ ಮಹಾನ್ ಧೈರ್ಯಶಾಲಿ, ಕ್ರೂರ, ಚಂಡ, ಪರಾಕ್ರಮಿ, ನರಾಧಿಪತಿ ಎಂದೇ ಪ್ರಸಿದ್ಧನಾದ ಸಾಮ್ರಾಟ್ ಅಶೋಕ ಚಕ್ರವರ್ತಿ. ಸಂಪದ್ಭರಿತ ಸಮೃದ್ಧ ಕಳಿಂಗದ ರಾಜ ಸಂಧಾನಕ್ಕೆ ಒಪ್ಪಿಗೆ ಕೊಟ್ಟ. ಅದು ಸಮ್ರಾಟ್. ಬೇಗ ಹೇಳು, ಅದ್ಯಾಕೆ ನಡುತ್ತಾ ಇದೀಯಾ? ಇಲ್ಲ ಅಂದ್ರೆ ಕೊಂದು ಹಾಕ್ತೀನಿ ನಿನ್ನ. ಕಳಿಂಗ ದೇಶದ ರಾಜನಾದ ನಾನು ಸಂಧಾನಕ್ಕೆ ಒಪ್ಪಂದವಿಲ್ಲ. ಕಳಿಂಗದ ಸೈನಿಕರು ಅಷ್ಟೇ ಅಲ್ಲ, ಹೆಂಗಸರು, ಮಕ್ಕಳು ಕಳಿಂಗದ ರಾಜ್ಯಕ್ಕೆ ರಕ್ತ ಹರಿಸ್ತಾರೆ. ನಮ್ಮ ಹೆಣಗಳನ್ನ ಮೆಟ್ಟಿ ಕಳಿಂಗವನ್ನ ಆಕ್ರಮಿಸಿಕೋ. ಸೈನ್ಯಾಧಿಪತಿ, ನಮಗೆ ಕಳಿಂಗದ ರಾಜ್ಯದ ಪಟ್ಟ ಬೇಕು. ಯುದ್ಧ ಸಾರು. ಕೇವಲ ಒಂದು ರಾಜ್ಯಕ್ಕೆ ಇಷ್ಟು ಜನರ ಮಾರಣ ಹೋಮ ಇಲ್ಲ. ಇನ್ನು ಮುಂದೆ ನಾನು ಯುದ್ಧ ಮಾಡೋದಿಲ್ಲ ಎಂದು ಶಪಥ ಮಾಡ್ತಾನೆ. ಇಡೀ ಪ್ರಪಂಚದಲ್ಲಿ ಯಾವುದೇ ರಾಜ ಮಾಡಿರದ ಪ್ರತಿಜ್ಞೆ. ನ ಭೂತೋ ನ ಭವಿಷ್ಯಕ್ಕೆ. ಹಿಂಸೆ, ರಕ್ತ, ಕ್ರೌರ್ಯದ ಮನಸ್ಸು ಹೋಗಿ ಬೌದ್ಧ ಧರ್ಮವನ್ನ ಭಾರತಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ತಾನೆ. ಅಧರ್ಮದಿಂದ ಧರ್ಮದ ಸಾಮ್ರಾಟನಾಗ್ತಾನೆ. 4 ಸಿಂಹ ಹಾಗೂ ಅಶೋಕ ಚಕ್ರವನ್ನ ಭರತಖಂಡಕ್ಕೆ ಲಾಂಛನವಾಗಿ ಕೊಟ್ಟಿದ್ದಾನೆ ಸಾಮ್ರಾಟ್ ಅಶೋಕ ಚಕ್ರವರ್ತಿ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.